ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ನಿನ್ನೆ ಹಾಕಿದ್ದು ರಂಗೋಲಿನ ನಿಮ್ಮೆಲ್ಲರಿಗೆ ತೋರಿಸ್ಬಿಡ್ತಾ ಇದ್ದೀನಿ. ಮೊದಲಿಗೆ ಶ್ರೀಕಾರ, ಜಯ ವಿಜಯ ಶಂಖಚಕ್ರ, ಸೂರ್ಯ ಚಂದ್ರನ ಬರೆದು ಸಹಸ್ರದಳ ಪದ್ಮದಿಂದ ಗೋವಿನ ರಂಗೋಲಿ ಅಲಂಕಾರ ತೋರಿಸ್ಬಿಡ್ತಾ ಇದ್ದೀನಿ. ಸಹಸ್ರದಳ ಪದ್ಮದಿಂದ ಗೋವಿನ ರಂಗೋಲಿ ಈಸಿಯಾಗಿ ಹೆಂಗೆ ಹಾಕಬೇಕೋ ತೋರಿಸಿಕೊಡ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ ಪಾದ ಆದಮೇಲೆ ರಂಗೋಲಿನ ತೋರಿಸ್ಕೊಡ್ತೀನಿ. ಎಲ್ಲರಿಗೆ ಸಹಸ್ರದಳ ಪದ್ಮ ಈಸಿಯಾಗಿ ಪ್ರತಿಯೊಂದು ದಳ ಈಸಿಯಾಗಿ ಬರೋಂಗ ಸಿಂಪಲ್ ವೇದಾಗ ರಂಗೋಲಿನ ತೋರಿಸ್ಕೊಡ್ತೀನಿ. ದಳಗಳು ಎಲ್ಲ ಹೆಚ್ಚು ಕಡಿಮೆ ಆಗಲ್ದಂಗೆ ಒಂದೇ ಲೆವೆಲ್ ಆಗಿ ಈಕ್ವಲ್ ಆಗಿ ಬರೋಂಗ ರಂಗೋಲಿನ ತೋರಿಸಿಕೊಡ್ತೀನಿ. ರಂಗೋಲಿಗಳು ಸ್ವಲ್ಪ ಸಣ್ಣದಾಗಿ ಹಾಕ್ತೀನಿ. ಒಂದು ವೇಳೆ ಅವಕಾಶ ಇದ್ದರೆ ನೀವೆಲ್ಲರೂ ರಂಗೋಲಿನ ದೊಡ್ಡದಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿನಲಿಂದ ಒಂದೇ ಮಣಿ ಮೇಲೆ ಎಲ್ಲ ರಂಗೋಲಿ ಹಾಕಬೇಕು ಅಂಥೇಳಿ ಸಣ್ಣದಾಗಿ ರಂಗೋಲಿ ಹಾಕೋದು ಅಭ್ಯಾಸ ಇವಾಗ. ಎಷ್ಟು ಪ್ರಯತ್ನ ಮಾಡಿದರೆ ಕೂಡ ದೊಡ್ಡ ದೊಡ್ಡ ರಂಗೋಲಿಗಳು ಬರೋದು ಸ್ವಲ್ಪ ನನ್ನ ಕೈಗೆ ಕಷ್ಟನೇ. ಒಂದು ವೇಳೆ ನಿಮ್ಗೆ ಅವಕಾಶ ಇದ್ದರೆ ಮಾತ್ರ ರಂಗೋಲಿನ ಮಣಿ ಮೇಲೆ ಒಂದೇ ರಂಗೋಲಿನ ದೊಡ್ಡದಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿಗೆ ಸಹಸ್ರದಳ ಪದ್ಮಕ್ಕೆ 8 ಲೈನ್ನ ವಿಡಿಯೋದಾಗ ತೋರಿಸಿದಂಗೆ ಬರ್ಕೋಬೇಕು. ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿನಿ. ಆದರೆ ಈಗ ತೋರಿಸುವ ರಂಗೋಲಿ ಇದಕ್ಕೆ ಗೋವಿನ ರಂಗೋಲಿನ ಅಲಂಕರಿಸ್ತಾ ಇದ್ದೀನಿ. ಪ್ರತಿಯೊಂದು ದಳ ನೀಟಾಗಿ ಒಂದೇ ಪ್ರಕಾರ ಪ್ರತಿಯೊಂದು ದಳ ಲೆವೆಲ್ ಆಗಿ ಕಾಣಿಸೋಂಗ ತೋರಿಸಿಕೊಡ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಆಗಲ್ದಂಗೆ ಈಸಿಯಾಗಿ ರಂಗೋಲಿನ ಬರಿಬೋದು. 8 ಲೈನ್ಸ್ ಬರ್ತೀವಲ್ಲ, ಅದರೊಳಗಡೆ ವಿಡಿಯೋದಾಗ ನೋಡ್ತಾ ಇರಲ್ಲ 5 ಲೈನ್ಸ್ನ ಪಕ್ಕದಲ್ಲಿ ಇದ್ದ ಲೈನ್ಗೆ ಈಕ್ವಲ್ ಆಗಿ 5 ಲೈನ್ಸ್ನ ಹಾಕಬೇಕು. ವಿಡಿಯೋದಾಗ ನೋಡಿದರೆ 5 ಲೈನ್ಸು ಈ ಪ್ರಕಾರ ಹಾಕಬೇಕು ಅನ್ನೋದನ್ನು ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ಈಸಿಯಾಗಿ ಅರ್ಥ ಆಗ್ತದೆ. ನೋಡಿರಲ್ಲ, ಈ ಪ್ರಕಾರ ಲೈನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಜಾಯಿಂಟ್ ಮಾಡ್ಕೊಬೋದು ಕೂಡ ಒಂದು ಸಲ ನೋಡಿರಿ. ಈಸಿಯಾಗಿ ಜಾಯಿಂಟ್ ಮಾಡ್ಕೋತಾ ಹೋಗ್ಬೋದು. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ. ಹೇಳೋದು ಸ್ವಲ್ಪ ಕಷ್ಟನೇ ಅಲ್ಲ. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ಲೈನ್ಸ್ನ ಜಾಯಿಂಟ್ ಮಾಡೋದು ಅರ್ಥ ಆಗ್ತದೆ. ಲೈನ್ಸ್ ಎಲ್ಲ ಕಲಿಸುವಾಗ ವಿ ಶೇಪ್ ಆಕಾರ ಬರೋಂಗೆ ಕಲಿಸ್ಕೊತಾ ಹೋಗಬೇಕು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಪ್ರತಿಯೊಂದು ಲೈನು ಬಾಣ ಆಕಾರದಲ್ಲಿ ಕಾಣಿಸ್ತದೆ. ಈ ರಂಗೋಲಿನ ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಹಾಕ್ತಾರೆ. ನಾನು ಈ ರೀತಿಯಲ್ಲಿ ಹಾಕ್ತಾಯಿದ್ದೀನಿ. ಹೆಂಗೆ ಹಾಕಿದ್ರೇನು, ಏ ಪ್ರಕಾರ ಹಾಕಿದ್ರೇನು ಸಹಸ್ರದಳ ಪದ್ಮ ಮಾತ್ರ ಇದೇ ರೀತಿಯಲ್ಲಿ ಕಾಣಿಸ್ತದೆ. ರಂಗೋಲಿ ಹಾಕುವ ರೀತಿ ಬೇರೆ ಇದ್ದರೂ ಕೂಡ ರಂಗೋಲಿ ಎಲ್ಲ ಆಗಿಂದ ಮಾತ್ರ ಇದೇ ರೀತಿಯಲ್ಲಿ ಕಾಣಿಸ್ತದೆ. ಇದೇ ಪ್ರಕಾರ ರಂಗೋಲಿ ಅಲಂಕಾರ ಇರ್ತದೆ. ನಾನು ನಿಮ್ಮೆಲ್ಲರಿಗೆ ಈಸಿ ಆಗಬೇಕು, ಪ್ರತಿಯೊಂದು ದಳ ಈಕ್ವಲ್ ಆಗಿ ಬರಬೇಕು ಅಂಥೇಳಿ ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 8 ಲೈನ್ಸ್ ಇಟ್ಕೊಂಡಿವಲ್ಲ, ಅದಕ್ಕೆ ಸ್ಟ್ರೈಟಾಗಿ ಪ್ರತಿಯೊಂದು ಲೈನ್ಗೆ ಚುಕ್ಕಿಗಳು ಇಟ್ಕೋತಾ ಹೋಗಬೇಕು. ಮೊದಲಿಗೆ 8 ಚುಕ್ಕಿ ಇಟ್ಕೊಂಡು ಆದಮೇಲೆ ಅದ್ರ ಮಧ್ಯದಲ್ಲಿ ಮತ್ತೆ ಒಂದು ಚುಕ್ಕಿ ಇಟ್ಕೋತಾ ಬರಬೇಕು. ಆಗಿಂದ ಪದ್ಮ ಆಕಾರದಲ್ಲಿ ಚುಕ್ಕಿಗಳನ್ನ ಕಲಿಸ್ಕೋತಾ ಹೋಗಬೇಕು. ಈಗ ನಡುವ ಒಂದೊಂದು ಚುಕ್ಕಿ ಮಿಕ್ಕವಲ್ಲ, ಅದ್ರ ಬಾಜು ಮತ್ತು 2 ಚುಕ್ಕಿಗಳು ಇಟ್ಕೋತಾ ಬರಬೇಕು. ಮಧ್ಯ ಪ್ಲೇಸದಲ್ಲಿ 2 ಚುಕ್ಕಿಗಳು ಇಟ್ಕೋತಾ ಬರಬೇಕು. ಈ ಪದ್ಮ ಒಳಗಡೆ ಚುಕ್ಕಿಗಳು ಎಲ್ಲ 5 ಚುಕ್ಕಿಗಳು ಇರಬೇಕು. 5 ಚುಕ್ಕಿಗಳು ಇದ್ದರೆ ಮಾತ್ರ ಕಂಪ್ಲೀಟಾಗಿ ರಂಗೋಲಿ ಕರೆಕ್ಟ್ ಬಂದಂಗೆ. ಈಗ ಒಂದೇ ಡೈರೆಕ್ಷನ್ದಾಗ ಇವೆಲ್ಲ ಚುಕ್ಕಿಗಳನ್ನ ಕ್ರಾಸ್ ಆಗಿ ಪ್ರತಿಯೊಂದು ಲೈನ್ಗೆ ಚುಕ್ಕಿಗಳಿಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಪ್ರತಿಯೊಂದು ಜಾಯಿಂಟಿಗೆ ಕ್ರಾಸ್ ಆಗಿ ಪದ್ಮ ಮಧ್ಯದಲ್ಲಿ ಚುಕ್ಕಿಗಳು ಇಟ್ಟಿವಲ್ಲ, ಅದಕ್ಕೆ ಲೈನ್ಸಿಗೆ ಕ್ರಾಸ್ ಆಗಿ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಒಂದು ಚುಕ್ಕಿನ ಕೂಡ ಮಿಸ್ ಮಾಡಲ್ದಂಗೆ ಹಾಕಿದರೆ ರಂಗೋಲಿ ನೀಟಾಗಿ ಕರೆಕ್ಟಾಗಿ ಬರ್ತದೆ. ಇದೇ ಪ್ರಕಾರ ಆಪೋಸಿಟ್ ಡೈರೆಕ್ಷನ್ದಾಗ ಕೂಡ ಚುಕ್ಕಿಗಳನ್ನ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ. ನೀವು ಕೂಡ ಇದೇ ಪ್ರಕಾರ ರಂಗೋಲಿನ ಹಾಕಿದರೆ ಮಾತ್ರ ದಳಗಳು ಒಂದು ಕೂಡ ಹೆಚ್ಚು ಕಡಿಮೆ ಆಗಲ್ದಂಗೆ ನೀಟಾಗಿ ರಂಗೋಲಿ ಕಾಣಿಸ್ತದೆ.
ನೋಡ್ತಾ ಇರಲ್ಲ, ಈಗ ಆಪೋಸಿಟ್ ಆಗಿ ಪ್ರತಿಯೊಂದು ಲೈನ್ಗೆ ಡಾಟ್ಸನ್ನ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಚಾನಲ್ನ ಹೊಸದವರು ನೋಡಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕಿರಿ. ಇನ್ನು ದೇವ್ರ ರಂಗೋಲಿಗಳು, ಹೊಸ ಹೊಸ ರಂಗೋಲಿಗಳು ಭಾಳನೇ ತೋರಿಸಿಕೊಡ್ತೀನಿ. ಪ್ರತಿಯೊಂದು ರಂಗೋಲಿ ಒಳಗಡೆ ದೇವ್ರನ್ನ ಅಲಂಕರಿಸಿ ತೋರಿಸ್ತೀನಿ. ನಿಮಗೊಂದು ವೇಳೆ ದೇವ್ರ ರಂಗೋಲಿ ಇಂಟ್ರೆಸ್ಟ್ ಇದ್ದು ಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರೆ ಮಾತ್ರ ಚಾನಲ್ದಾಗ ಒಂದು ಸಲ ಚೆಕ್ ಮಾಡಿರಿ. ಭಾಳ ರಂಗೋಲಿಗಳನ್ನೇ ಹಾಕಿ ತೋರಿಸ್ತೀನಿ. ಅವೆಲ್ಲ ರಂಗೋಲಿಗಳು ಪ್ರತಿನಿತ್ಯ ನೀವು ಹಾಕುವ ರಂಗೋಲಿ ಒಳಗಡೆ ಇವ್ರನ್ನ ಕೂಡ ಆ್ಯಡ್ ಮಾಡಿ ರಂಗೋಲಿ ಹಾಕ್ಬೋದು. ನೋಡಿರಲ್ಲ, ಪ್ರತಿಯೊಂದು ದಳ ಈಕ್ವಲ್ ಆಗಿ ನೀಟಾಗಿ ಹೊರಿಕೆ, ಒಂದು ಕೂಡ ಹೊರಿಕೆ ಹೆಚ್ಚು ಕಡಿಮೆ ಆಗಲ್ದಂಗೆ ರಂಗೋಲಿ ಬಂದದಲ್ಲ. ಇದೇ ಪ್ರಕಾರ ನೀವು ಹಾಕಿದರೆ ನಿಮಗೆ ಕೂಡ ಈಸಿಯಾಗಿ ರಂಗೋಲಿನ ಅಲಂಕರಿಸಬಹುದು. ಈಗ ಗೋವಿನ ರಂಗೋಲಿ ಮುಖ ಅಲಂಕಾರ ಹಾಕ್ತಾ ಇದ್ದೀನಿ. ಗೋವಿನ ಹೊಟ್ಟೆ ಒಳಗಡೆ ಸಹಸ್ರದಳ ಪದ್ಮ ಬರುವಂಗ ರಂಗೋಲಿನ ಅಲಂಕರಿಸೀನಿ. ರಂಗೋಲಿನ ಒಂದು ಸಲ ಪ್ರಾಕ್ಟೀಸ್ ಆಗಿಂದಾನೆ ಮಣಿ ಮೇಲೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಪೇಪರ್ ಮೇಲೆ ಹಾಕಿಂದಾನೆ ಮಣಿ ಮೇಲೆ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈಸಿಯಾಗಿ 5 ನಿಮಿಷದಲ್ಲಿ ರಂಗೋಲಿನ ಕಂಪ್ಲೀಟ್ ಮಾಡ್ಬೋದು. ಡೈರೆಕ್ಟಾಗಿ ರಂಗೋಲಿ ಹಾಕಿದರೆ ಮತ್ತು ಕೆಡಿಸ್ಬೇಕಾದ್ರೆ ರಂಗೋಲಿ ಹಾಕಬೇಕಂದ್ರೆ ಕಷ್ಟ ಆಗ್ತದಲ್ಲ, ಅದಕ್ಕೆ ಒಂದು ಸಲ ಪೇಪರ್ ಮೇಲೆ ಪ್ರಾಕ್ಟೀಸ್ ಆಗಿಂದ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈ ರಂಗೋಲಿ ಜೊತೆಗೆ 24 ಕೇಶವನಾಮದಿಂದ ತುಳಸಿ ಬೃಂದಾವನ ಮತ್ತು 33 ಗೋಪದ್ಮ ರಂಗೋಲಿ ಅಲಂಕರಿಸೀನಿ. ಇದೆಲ್ಲ ರಂಗೋಲಿ ನಿನ್ನೆ ಬಿಡಿಸಿದ್ದು ರಂಗೋಲಿ. ನೋಡ್ತಾ ಇರಲ್ಲ, ಗೋವಿನ ಪಾದಕ್ಕೆ ಕೂಡ ಗೋಪದ್ಮದಿಂದನೇ ಅಲಂಕಾರ ಹಾಕಿನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ಯಾರ, ಇವೆಲ್ಲ ರಂಗೋಲಿಗಳು ಮನೆ ಮುಂದೆ ಹೊಸ್ತಲು ಬಾಜು ಹಾಕ್ಬೋದಾ ಅಂತೇಳಿ. ಒಂದು ವೇಳೆ ದೇವ್ರ ಮನೆ ಕಟ್ಟಿಗೆ ಅವಕಾಶ ಇದ್ದರೆ ಮಾತ್ರ ಇವೆಲ್ಲ ರಂಗೋಲಿಗಳು ದೇವ್ರ ಮನೆ ಕಟ್ಟಿಗೆ ಹಾಕ್ಬೋದು. ಇಲ್ಲಾಂದರೆ ಮಣಿ ಮೇಲೆ ಹಾಕಿ ತುಳಸಿ ಬೃಂದಾವನ ಮುಂದೆ ಇಟ್ಕೋಬೋದು. ರಂಗೋಲಿ ಅಲಂಕಾರ ಆಗಿಂದ ಅರಿಶಿಣ ಕುಂಕುಮದಿಂದ ಅಲಂಕರಿಸ್ಕೋಬೇಕು. ಇದಾದ ಮೇಲೆ 24 ಕೇಶವನಾಮದಿಂದ ತುಳಸಿ ಬೃಂದಾವನ ಕಟ್ಟಿ ರಂಗೋಲಿ ತೋರಿಸ್ಕೊಡ್ತೀನಿ. ಬೃಂದಾವನ ಕಟ್ಟಿ ಅಲಂಕಾರ, ತುಳಸಿ ದಳ ಅಲಂಕಾರ ಮಾತ್ರ ಬಹಳ ಚಲೋ ಬಂದದ. ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ಅಲಂಕಾರ ಭಾಳ ಚಲೋ ಕಾಣಿಸ್ತದ. ಗೋಪದ್ಮ ರಂಗೋಲಿ ಕೂಡ 3 ಗೋಪದ್ಮ ಬರೆದು 11 ಲೈನ್ಸ್ ಗೋಪದ್ಮ ಹಾಕಿನಿ. 33 ಗೋಪದ್ಮ ಕೌಂಟ್ ಆಗ್ತದಲ್ಲ. ನೀವೆಲ್ಲರೂ ಕೂಡ ಪ್ರತಿನಿತ್ಯ ಇದೇ ರಂಗೋಲಿಗಳು ಹಾಕ್ತಿರಲ್ಲ, ಅಂದರೆ ತುಳಸಿ ಬೃಂದಾವನ, ಶಂಖ, ಚಕ್ರ, ಗದಾ, ಪದ್ಮ, ಲಕ್ಷ್ಮೀನಾರಾಯಣ ಪಾದ, ಸಹಸ್ರದಳ ಪದ್ಮ ಇವೆಲ್ಲ ರಂಗೋಲಿಗಳು ಹಾಕ್ತಿರಲ್ಲ. ಒಂದು ಸಲ ಮಾತ್ರ ರಂಗೋಲಿ ಅಲಂಕಾರ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಿ ನೋಡ್ರಿ. 24 ಕೇಶವನಾಮದಿಂದ ತುಳಸಿ ಬೃಂದಾವನ ಮತ್ತು ಸಹಸ್ರದಳ ಪದ್ಮಕ್ಕೆ ಗೋವಿನ ರಂಗೋಲಿ, 33 ಗೋಪದ್ಮಕ್ಕೆ ಅಲಂಕಾರ, ಇವೆಲ್ಲ ರಂಗೋಲಿಗಳು ಪ್ರತಿನಿತ್ಯ ನೀವು ಹಾಕುವ ರಂಗೋಲಿಗಳ ಜೊತೆಗೇನೆ ಒಂದು ದಿವಸ ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸಿ ನೋಡ್ರಿ. ನಮ್ಮ ಕೈಯಿಂದ ದೇವ್ರನ್ನ ರಂಗೋಲಿದಿಂದ ಅಲಂಕರಿಸ್ತೀವಲ್ಲ, ಎಷ್ಟೋ ಸಂತೋಷ ಅನ್ನಿಸ್ತದ. ಒಂದು ಸಲ ರಂಗೋಲಿಗಳೆಲ್ಲ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಒಂದು ವೇಳೆ ಹೊಸದವ್ರು ನೋಡಿದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದಿರಿ. ಪರಮಾರ್ಥದ ಒಳಗೆ ಮಾಡುವ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಸದಾ ಬಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ
ಎಲ್ಲಿ ನೋಡಿದಿರಿ ಈ ಚರಾಚರ